Hi dear students, once again welcome back to my video class. Myself is Santosh Halli, trainer of We Challenge Coaching Classes, Dharwad, District Dharwad. Dear students, in today's class, I am going to discuss most important questions. Those who are preparing Sainik 2025 ನೋಡಿ 2025 ಈ ಸೈನಿಕ್ ಎಕ್ಸಾಮ್ಗೆ ಯಾರ್ಯಾರು ಪ್ರಿಪೇರ್ ಆಗ್ತಾ ಇದ್ರೋ ಸೊ ಅವ್ರು ನಿಮ್ಗೋಸ್ಕರವಾಗಿ ನಾನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನೇ ನಿಮ್ ಮುಂದೆ ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಈ ಒಂದು ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಧಾರವಾಡ ಈ ಒಂದು ಸಿಂಧನೂರಿನ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ನ ಒಂದು ಉಪಶಾಖೆ ಆಗಿತ್ತು. ಈ ಒಂದು ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗಿರಿನಗರ ಆರ್ಯಭಟ PU ಕಾಲೇಜ್ ಎದುರುಗಡೆ ಆ ಕಲಘಟಗಿ ರಸ್ತೆಯಲ್ಲಿ ಬರ್ತಕ್ಕಂತ ಒಂದು ಶಾಖೆಯಾಗಿದ್ದು, ಧಾರವಾಡದ ಶಾಖೆಯಾಗಿದ್ದು. ಸೊ ಆಲ್ರೆಡಿ ಈ ಅಡ್ಮಿಷನ್ಸ್ ಗಳು ಈಗ ಓಪನ್ ಆಗಿದೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟೆಡ್ ಈ ಒಂದು ಸ್ಟೂಡೆಂಟ್ಸ್ ಗಳು ಈ ಒಂದು ಡಿಸ್ಪ್ಲೇ ಆಗ್ತಕ್ಕಂಥ ನಂಬರ್ ಗಳಿಗೆ ಕರೆಯನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಸೊ ನನ್ನ ಈ ಕ್ಲಾಸ್ ಅನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಈ ಕ್ಲಾಸು ಪ್ರಾರಂಭ ಮಾಡೋಕಿನ ಮೊದಲು ಸೊ ಈ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಈ ಒಂದು ಶಾಖೆ ಈ ತರಬೇತಿ ಕೇಂದ್ರ ವಿಶೇಷವಾಗಿ ಈ ಸೈನಿಕ, ನವೋದಯ, ಕಿತ್ತೂರು, RMS, ಅಳಿಕೆ, ಮುರಾರ್ಜಿ ಈ ಒಂದು ಪರೀಕ್ಷೆಗಳಿಗೆ ಯಾರ್ಯಾರು ಪ್ರಿಪರೇಷನ್ ಮಾಡ್ತಿದ್ರೋ ಅವ್ರಿಗೋಸ್ಕರವಾಗಿ ನಾವೇನ್ ಮಾಡಿದೀವ ಈ ಧಾರವಾಡದಲ್ಲಿ ವಿ ಚಾಲೆಂಜ್ ವಿಕ್ಟರಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಎಂಬ ಶಾಖೆಯನ್ನ ನಾವು ಈಗ ಆಲ್ರೆಡಿ ಪ್ರಾರಂಭ ಮಾಡಲಾಗಿತ್ತು. ಸೊ ಪ್ರವೇಶಗಳು ಪ್ರಾರಂಭವಾಗಿದೆ. ಅದು ವಿಶೇಷವಾಗಿ 4ನೇ ಮತ್ತು 5ನೇ ತರಗತಿ. ಸೊ ಅದು CBSE ಅಥವಾ ICSE ಸ್ಟೇಟ್ ಸಿಲೆಬಸ್ ಮಕ್ಕಳುಗಳು ಇರ್ಬೋದು. ಸೊ ಬೋಧನಾ ಮಾಧ್ಯಮ, ಸೊ ಅದರಲ್ಲಿ ಬೋಧನಾ ಮಾಧ್ಯಮ, ಸೊ ಅದು ಇಂಗ್ಲಿಷ್ ಮೀಡಿಯಂ ಮಕ್ಕಳು ಇರ್ಬೋದು ಅಥವಾ ಕನ್ನಡ ಮೀಡಿಯಂ ಮಕ್ಕಳುಗಳು ಇರ್ಬೋದು. ಈ ಮಕ್ಕಳಿಗೋಸ್ಕರವಾಗಿ ನಾವು ಈ ಒಂದು ತರಬೇತಿ ಕೇಂದ್ರವನ್ನ ಪ್ರಾರಂಭ ಮಾಡಿದ್ದು. ಸೊ ಅದು ರೆಸಿಡೆನ್ಸಿಯಲ್ ಮತ್ತು ನಾನ್ ರೆಸಿಡೆನ್ಸಿಯಲ್, ವಸತಿ ಸಹಿತ ಮತ್ತು ವಸತಿ ರಹಿತ. ಸೊ 2 ಆಪ್ಷನ್ಸ್ ಗಳು ನಿಮ್ಗೆ ಲಭ್ಯ ಇದೆ ಇಲ್ಲಿ. ಸೊ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈಗ ಡಿಸ್ಪ್ಲೇ ಆಗ್ತಕ್ಕಂಥ ಈ ನಂಬರ್ಗಳಿಗೆ ವಿಶೇಷವಾಗಿ ಈ 9743025830 ಈ ನಂಬರ್ಗೆ ಕರೆಯನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಎಸ್ ಇಲ್ಲಿ ದ ಫಸ್ಟ್ ಕ್ವಶನ್, ಐಡೆಂಟಿಫೈ ದ ಟೈಪ್ ಆಫ್ ಸೆಂಟೆನ್ಸ್. ಸೊ ನೋಡಿ 2023 ಅಲ್ಲಿ ಒಂದು ಕ್ವಶನ್ ಅನ್ನ ರೈಸ್ ಮಾಡಿದ್ದ. ಸೊ ಏನಿದೆ ಕ್ವಶನ್? ಸೊ ಇಲ್ಲಿ 25 ಕ್ವಶನ್ಸ್ ಗಳಿರುತ್ತೆ. ಸೊ ವಿಶೇಷವಾಗಿ ಈ ಒಂದು ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ 25 ಕ್ವಶನ್ಸ್ ಗಳಿರುತ್ತೆ. ಸೊ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಸೊ 25 ಇಂಟು 2. ಸೊ ಹಾಗಾದ್ರೆ 50 ಅಂಕಗಳಿಗೆ ಈ ಲ್ಯಾಂಗ್ವೇಜ್. ಸೊ ಹಾಗಾದ್ರೆ 25 ಕ್ವಶನ್ ಇರುತ್ತೆ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಸೊ 50 ಅಂಕಗಳಿರುತ್ತೆ. ಹಾಗಾದ್ರೆ ಇಲ್ಲಿ ಯಾವ ರೀತಿ ಗ್ರಾಮರ್ ಪಾಯಿಂಟ್ಸ್ ಗಳನ್ನ ರೈಸ್ ಮಾಡ್ತಾನೆ ಅಂತಂದ್ರೆ ಸೊ ನಮಗೆ ಟ್ಯಾಗ್ ಕ್ವಶನ್ಸ್ ಗಳಿರ್ಬೋದು, ಆರ್ಟಿಕಲ್ಸ್ ಗಳಿರ್ಬೋದು, ಸೆಂಟೆನ್ಸ್ ಅಂಡ್ ಇಟ್ಸ್ 5 ಕೈಂಡ್ಸ್ ಅಥವಾ ಟೆನ್ಸ್ ಗಳಿರ್ಬೋದು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇರ್ಬೋದು, ಸಿನೋನಿಮ್ಸ್, ಅಂಟೋನಿಯಮ್ಸ್, ಹೋಮೋಫೋನ್ಸ್ ಅಂಡ್ ಕಂಪ್ಯಾರಿಸನ್ ಆಫ್ ಡಿಗ್ರೀಸ್ ನಲ್ಲಿ ಇರ್ಬೋದು, ಪಾರ್ಟ್ಸ್ ಆಫ್ ಸ್ಪೀಚ್ ಇರ್ಬೋದು. ಹಿಂಗೆ ಸೊ ವಿವಿಧ ಒಂದು ಪ್ರಶ್ನೆಗಳನ್ನ ಈ ಒಂದು ಟಾಪಿಕ್ ಮೇಲೆ ನಿಮ್ಗೆ ಏನ್ ಮಾಡ್ತಾನೆ, ಕ್ವಶನ್ಸ್ ಗಳನ್ನ ರೈಸ್ ಮಾಡ್ತಾನೆ. ಸೊ ಹಾಗಾದ್ರೆ ಇಲ್ಲಿ 2023 ಅಲ್ಲಿ ಒಂದು ಕ್ವಶನ್ ಅನ್ನ ರೈಸ್ ಮಾಡಿದ್ದ. ಸೊ ಅದು ಹಾಗಾದ್ರೆ ಈ ಒಂದು ಪ್ರಶ್ನೆಯನ್ನ ನೋಡಲಾಗಿ ಸೊ ನಮ್ಗೆ ಗೊತ್ತಾಗುತ್ತೆ ಏನೋ ಇಲ್ಲಿ ಅಸರ್ಟಿವ್, ಇಂಟ್ರಾಗೇಟಿವ್, ಇಂಪ್ಯಾರೇಟಿವ್, ಎಕ್ಸ್ಕ್ಲಾಮೇಟರಿ ಟೈಪ್ಸ್ ಆಫ್ ಸೆಂಟೆನ್ಸ್. ಸೊ ಇಂಗ್ಲಿಷ್ ನಲ್ಲಿ ಸೆಂಟೆನ್ಸ್ ಅಂಡ್ ಇಟ್ಸ್ 5 ಕೈಂಡ್ಸ್ ಅಂತ ಬರುತ್ತೆ. ಸೊ ಅಸರ್ಟಿವ್, ಇಂಪ್ಯಾರೇಟಿವ್, ಎಕ್ಸ್ಕ್ಲಾಮೇಟರಿ ಮತ್ತು
ಆಪ್ಟೇಟಿವ್ ಸೆಂಟೆನ್ಸ್ ಅಂತ ಹೇಳಿ. ಬಟ್ ಸಿಂಪಲ್ ಸೆಂಟೆನ್ಸ್ ಅಂಡ್ ಇಟ್ 3 kinds ನಲ್ಲಿ ಅದು ಹೈಯರ್ ಕ್ಲಾಸಿಗೆ ಬರ್ತಕ್ಕಂಥದ್ದು ಅಂದ್ರೆ ಸಿಂಪಲ್ ಸೆಂಟೆನ್ಸ್, ಕಾಂಪೌಂಡ್ ಸೆಂಟೆನ್ಸ್, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಬರುತ್ತೆ. ಬಟ್ ಇಲ್ಲಿ ವಾಟ್ ಇಸ್ ದ ಕ್ವಶನ್? ಕಮ್ ಅಂಡ್ ಡೂ ಯುವರ್ ಡ್ಯೂಟಿ ಅಂತ ಕ್ವಶನ್ ಕೇಳಿದಾನೆ. ಸೊ ವಾಟ್ ಇಸ್ ದ ಕ್ವಶನ್? ಕಮ್ ಅಂಡ್ ಡೂ ಯುವರ್ ಡ್ಯೂಟಿ. ಸೊ ಹಾಗಾದ್ರೆ ಇಲ್ಲಿ ಕಮ್ ಅಂಡ್ ಡೂ ಯುವರ್ ಡ್ಯೂಟಿ. ಸೊ ಈ ಒಂದು ಸೆಂಟೆನ್ಸ್ ಅಸರ್ಟಿವ್ ನಲ್ಲಿ ಇದೆಯೋ, ಇಂಟ್ರಾಗೇಟಿವ್ ನಲ್ಲಿ ಇದೆಯೋ, ಇಂಪ್ಯಾರಿಟಿವ್ ನಲ್ಲಿ ಇದೆಯೋ, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ನಲ್ಲಿ ಇದೆಯೋ ಅಂತ ಕೇಳ್ತಾ ಇದ್ದೇನೆ. ಬಟ್ ಇಲ್ಲಿ ನಮ್ಗೆ ಪಂಕ್ಚುಯೇಷನ್ ಚಿಹ್ನೆಗಳು ಕೂಡ ಇಂಪಾರ್ಟೆಂಟ್. ಸೊ ಇಂಟ್ರಾಗೇಟಿವ್ ಇಟ್ ಶುಡ್ ಬಿ, ಸೊ ಎಂಡ್ ಆಫ್ ದ ಸೆಂಟೆನ್ಸ್ ವಿ ಶುಡ್ ಪುಟ್ ವಾಟ್? ಕ್ವಶನ್ ಮಾರ್ಕ್. ಸೊ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದ್ರೆ ವಾಕ್ಯದ ಕೊನೆಯಲ್ಲಿ ನಾವು ಯಾವ ಚಿಹ್ನೆಯನ್ನು ಯೂಸ್ ಮಾಡ್ತೀವಿ ಅಂತಂದ್ರೆ ಕ್ವಶನ್ ಮಾರ್ಕ್ ಬರುತ್ತೆ. ದೇರ್ ಇಸ್ ನೋ ಎನಿ ಪಂಕ್ಚುಯೇಷನ್. ಸೊ ಯಾವುದೇ ಚಿಹ್ನೆ ಇಲ್ಲ ಅಲ್ಲಿ ಕ್ವಶನ್ ಇಂಟ್ರಾಗೇಟಿವ್ ಅನ್ಲಿಕ್ಕೆ. ಸೊ ಇಟ್ ಇಸ್ ನಾಟ್ ಸೂಟೇಬಲ್. ಸೊ ಇನ್ನು ಎಕ್ಸ್ಕ್ಲಾಮೇಟರಿಗೆ ಹೋಗೋಣ. ಸೊ ಎಕ್ಸ್ಕ್ಲಾಮೇಟರಿ ಯಾಕೆ ಅಂತಂದ್ರೆ ಅಲ್ಲಿ ಎಕ್ಸ್ಕ್ಲಮೇಷನ್ ಮಾರ್ಕ್ ಬರುತ್ತೆ. ಸೊ ಎಕ್ಸ್ಕ್ಲಾಮೇಟರಿ ಏನ್ ಹೇಳುತ್ತೆ? ಸ್ಟ್ರಾಂಗ್ ಫೀಲಿಂಗ್ಸ್ ಗಳ ಬಗ್ಗೆ ಹೇಳುತ್ತೆ. ಸ್ಟ್ರಾಂಗ್ ಫೀಲಿಂಗ್ಸ್, ಜಾಯ್, ಸಾರೋ, ಆಂಗ್ರಿ, ಸರ್ಪ್ರೈಸ್. ಬಟ್ ದೇರ್ ಇಸ್ ನೋ ಎನಿ ಫೀಲಿಂಗ್ಸ್ ಇನ್ ದಿಸ್ ಸೆಂಟೆನ್ಸ್. ಅಲ್ಲಿ ಯಾವುದೇ ರೀತಿಯಾದಂತಹ ಫೀಲಿಂಗ್ಸ್ ಗಳಿಲ್ಲ. ದೇರ್ ಇಸ್ ನೋ ಎನಿ ಪಂಕ್ಚುಯೇಷನ್. ಎಕ್ಸ್ಕ್ಲಮೇಷನ್, ಪಂಕ್ಚುಯೇಷನ್ ಇಲ್ಲ, ಕ್ವಶನ್ ಮಾರ್ಕ್ ಇಲ್ಲ. ಸೊ ಎರಡಲ್ಲ. ಸೊ ನಮ್ಗೆ ರಿಮೈನಿಂಗ್ 2 ಆಪ್ಷನ್ಸ್ ಗಳು ಉಳಿತು. ಸೊ ಹಾಗಾದ್ರೆ ಅಸರ್ಟಿವ್ ಇಂಪ್ಯಾರಿಟಿವ್. ಅಸರ್ಟಿವ್ ಇಟ್ ಮೀನ್ಸ್ ಇಟ್ ಇಸ್ ಆಲ್ಸೋ ನೌನ್ ಆಸ್ ಡಿಕ್ಲರೇಟಿವ್ ಸೆಂಟೆನ್ಸ್. ಇದನ್ನೇ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಕೂಡ ಕರಿತೀವ. ಸೊ ಅಥವಾ ಸಿಂಪಲ್ ಸೆಂಟೆನ್ಸ್ ಅಂತ ಕೂಡ ಹೇಳ್ಬೋದು. ಸೊ ದಿಸ್ ಸೆಂಟೆನ್ಸ್ ಇಟ್ ಅಸರ್ಟ್ ಹಿಸ್ಟರಿ ಆರ್ ಸ್ಟೇಟ್ಮೆಂಟ್ಸ್. ಕೆಲವು ಹೇಳಿಕೆಗಳ ಬಗ್ಗೆ ಹೇಳುತ್ತೆ, ಅಥವಾ ಇತಿಹಾಸದ ಬಗ್ಗೆ, ಅಥವಾ ಒಂದು ಸರಳ ವಾಕ್ಯದ ಬಗ್ಗೆ ಹೇಳ್ತಕ್ಕಂಥದ್ದು ಅಸರ್ಟಿವ್. ಸೊ ಹಾಗಾದ್ರೆ ಇಲ್ಲಿ ಇಂಪ್ಯಾರಿಟಿವ್ ಏನ್ ಹೇಳುತ್ತೆ? ವಾಟ್ ಟೆಲ್ಸ್ ಅಸ್ ಇಂಪ್ಯಾರಿಟಿವ್? ಇಂಪ್ಯಾರಿಟಿವ್ ಸೆಂಟೆನ್ಸ್ ಇಟ್ ಟೆಲ್ಸ್ ಅಸ್ ಕಮಾಂಡ್. ಕಮಾಂಡ್ ಅಂದ್ರೆ ಆರ್ಡರ್, ಆಜ್ಞೆ ಮಾಡುತ್ತೆ, ಅಥವಾ ಮೇಕ್ ರಿಕ್ವೆಸ್ಟ್, ವಿನಂತಿ ಮಾಡ್ಕೊಳ್ಳುತ್ತೆ. ಓಕೆ, ಕಮಾಂಡ್, ರಿಕ್ವೆಸ್ಟ್ ಅಥವಾ ಅಡ್ವೈಸ್, ಸಲಹೆಯನ್ನ ಕೊಡುತ್ತೆ. ಬಟ್ ಈ ಸೆಂಟೆನ್ಸ್ ಅನ್ನ ನೋಡಲಾಗಿ ಕಮ್ ಅಂಡ್ ಡೂ ಯುವರ್ ಡ್ಯೂಟಿ. ಓಕೆ, ಕಮ್ ಅಂಡ್ ಡೂ ಯುವರ್ ಡ್ಯೂಟಿ ಅಂತ ಹೇಳ್ತಾ ಇದೆ. ಸೊ ಅಲ್ಲಿ ಏನ್ ಮಾಡ್ತಾ ಇದೆ? ಆರ್ಡರ್ ಮಾಡ್ತದೆ ಈ ಸೆಂಟೆನ್ಸ್ ನಲ್ಲಿ. ಸೊ ಇನ್ನೊಂದು ಇಂಪ್ಯಾರಿಟಿವ್ ಸೆಂಟೆನ್ಸ್ ಸ್ಟಾರ್ಟ್ಸ್ ವಿತ್ ವರ್ಬ್. ಅಲ್ಲಿ ಯಾವುದೇ ರೀತಿಯಾದಂತ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಈ ಒಂದು ಫಾರ್ಮೇಶನ್ ಅಲ್ಲಿ ಸೆಂಟೆನ್ಸ್ ಗಳಿರೋದಿಲ್ಲ. ಸೊ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್, ವಾಕ್ಯದ ಮೊದಲು ದೇರ್ ಇಸ್ ನೋ ಎನಿ ಸಬ್ಜೆಕ್ಟ್. ಸೊ ಆಲ್ಮೋಸ್ಟ್ ಆಗಿ ಇಂಪ್ಯಾರಿಟಿವ್ ಸೆಂಟೆನ್ಸ್ ನ ಮೊದಲು ಯಾವುದೇ ಒಂದು ಸಬ್ಜೆಕ್ಟ್ ಗಳಿರೋದಿಲ್ಲ. ಶಟ್ ದ ಡೋರ್, ಸಿಟ್ ಡೌನ್, ಸ್ಟ್ಯಾಂಡ್ ಅಪ್, ಓಕೆ, ಬ್ರಿಂಗ್ ದ ಫೈಲ್. ಸೊ ನೋಡಿ, ಸ್ಟಾರ್ಟ್ಸ್ ವಿತ್ V1. ಸೊ ಯಾವಾಗ್ಲೂ ಈ ಇಂಪ್ಯಾರಿಟಿವ್ ಸೆಂಟೆನ್ಸ್ ಸ್ಟಾರ್ಟ್ಸ್ ವಿತ್, ಸ್ಪೆಷಲಿ ಈ ಕಮಾಂಡ್, ಆರ್ಡರ್ ಅಂತ ಹೇಳ್ತೀವಲ್ವಾ, ಸ್ಟಾರ್ಟ್ಸ್ ವಿತ್ V1. ದೇರ್ ಇಸ್ ನೋ ಎನಿ ಸಬ್ಜೆಕ್ಟ್. ಸೊ ಹಾಗಾಗಿ ಈ ಒಂದು ವಾಕ್ಯ ಇಂಪ್ಯಾರಿಟಿವ್ ಸೆಂಟೆನ್ಸ್ ಅಂತ ಹೇಳ್ಬಹುದು. ಸೊ ದ ಆನ್ಸರ್ ಫಾರ್ ಫಸ್ಟ್ ಒನ್, ಆಪ್ಷನ್ ಸಿ, imperative. So clear the first question? So next I will go with second question. So we will see here what else is this question. ಏನ್ ಹೇಳ್ತಾ ಇದೆ ಈ ಕ್ವಶನ್? Choose the option that is nearest in the meaning to gigantic. Gigantic. So ನೋಡಿ, gigantic. ಸೊ ಇದು 2022 ನಲ್ಲಿ ರೈಸ್ ಮಾಡಿರ್ತಕ್ಕಂಥ ಒಂದು ಕ್ವಶನ್. ಸೊ ಜಿಯಾಂಟಿಕ್ ಅಂತಂತಂದ್ರೆ ಬೃಹುತಾಕಾರ ಅಂತ ಹೇಳ್ಬೋದು, ಹ್ಯೂಸ್ ಅಂತ ಹೇಳ್ತೀವ ನಾವು, ಅಥವಾ ವೆರಿ ಲಾರ್ಜ್. ಓಕೆನಾ? ಸೊ ಈ ರೀತಿಯಾಗಿ. ಬಟ್ ಇಲ್ಲಿ ಆಪ್ಷನ್ಸ್ ಗಳೇನಿದೆ? ವೆರಿ ಸ್ಮಾಲ್. ಸೊ ಹಾಗಾದ್ರೆ ಇಲ್ಲಿ ವೆರಿ ಸ್ಮಾಲ್, ನಾನು ಇವಾಗ ಮೀನಿಂಗ್ ಹೇಳಿದೆ. ಗಿಗಾಂಟಿಕ್ ಅಂದ್ರೆ ಬೃಹುತಾಕಾರದ, ಹ್ಯೂಸ್ ಅಥವಾ ಗೇಮ್. ವೆರಿ ಲಾರ್ಜ್, ವೆರಿ ಬಿಗ್ ಅಂತ ಮೀನಿಂಗ್ ಕೊಡ್ಬಹುದು. ಓಕೆ, ಎಸ್. ಹಾಗಾದ್ರೆ ಇಲ್ಲಿ ನೋಡೋದಾದ್ರೆ, ಆಪ್ಷನ್ಸ್ ಗಳನ್ನು ನೋಡೋದಾದ್ರೆ, ದ ಫಸ್ಟ್ ಆಪ್ಷನ್ ವೆರಿ ಸ್ಮಾಲ್ ಇದೆ, ದಿಸ್ ನಾಟ್ ಸೂಟೇಬಲ್.
ವೆರಿ ಗುಡ್. ಸೊ ಇವಾಗ ನಾನು ಅದ್ರ ಮೀನಿಂಗ್ ಹೇಳಿದೆ. ದ ಮೀನಿಂಗ್ ಆಫ್ ಅಂದ್ರೆ ಸಿನೋನಿಮ್, ಅದರ ಸಮಾನಾರ್ಥಕ ಶಬ್ದ ಕೇಳ್ತಾ ಇದ್ದೇನೆ. ನಾಟ್ ವೆರಿ ಗುಡ್, ನಾಟ್ ವೆರಿ ಬ್ಯಾಡ್, ವೆರಿ ಬಿಗ್ ಅಥವಾ ವೆರಿ ಲಾರ್ಜ್ ಅಥವಾ ಹ್ಯೂಜ್, ಓಕೆನಾ, ಅಥವಾ ಗೇಲ್. ಸೊ ಗೇಲ್ ಆಲ್ಸೋ ದ ಮೀನಿಂಗ್ ಆಫ್ ಗಿಗ್ಯಾಂಟಿಕ್. ಸೊ ಹಾಗಾದ್ರೆ ಇಲ್ಲಿ ಗಿಗ್ಯಾಂಟಿಕ್ ದ ಮೀನಿಂಗ್ ಏನಾಗುತ್ತೆ ಅಂದ್ರೆ ವೆರಿ ಬಿಗ್, ಓಕೆನಾ, ಅಥವಾ ಹ್ಯೂಜ್ ಅಂತ ಕೊಟ್ರೆ ಹ್ಯೂಜ್ ಕೂಡ ಬರೀಬಹುದು. ಸೊ ಓಕೆ, ವೆರಿ ಲಾರ್ಜ್ ಅಂತ ಕೊಟ್ಟರು ಕೂಡ ನಾವು ಬರೀಬಹುದು. ಗೇಲ್ ಅಂತ ಬರೆದು ಕೂಡ ನಾವು ಓಕೆ ಗೇಲ್. ಸೊ ಈ ಒಂದು ಮೀನಿಂಗ್ ಅನ್ನ ಗಿಗ್ಯಾಂಟಿಕ್ ಕೊಡುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್ ಅನ್ನ ನೋಡೋದಾದ್ರೆ, choose the correct adjective. So adjective it is a part of the parts of speech. Parts of speech na ಒಂದು ಭಾಗ. It can describe what? Adjective, it can describe noun. So noun ಬಗ್ಗೆ describe ಮಾಡ್ತಕ್ಕಂಥದ್ದು adjective. Okay, already ನೀವು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ. Today is the. So ನೋಡಿ, ಸೆಂಟೆನ್ಸ್ ಅನ್ನ ಪ್ರಾಪರ್ ಆಗಿ ರೀಡ್ ಮಾಡ್ಬೇಕಾಗತ್ತೆ. ಟುಡೇ ಈಸ್ ದ ಅಂತ ಹೇಳ್ತಾ ಇದ್ದೇನೆ ಹಿಯರ್. ಸೊ ನೋಡಿ, ಇಲ್ಲಿ ಆರ್ಟಿಕಲ್ ಬಂದಿದೆ ದ. ಸೊ ಇನ್ ಪ್ರೀವಿಯಸ್ in my previous video class, especially in article topic, I taught everything in that chapter. So ಈ ಆರ್ಟಿಕಲ್ ಟಾಪಿಕ್ ನಲ್ಲಿ ನಾನು ಟೋಟಲಿ ಒಂದು 15 ರೂಲ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ನಾನು ವಿಡಿಯೋ ಕ್ಲಾಸ್ ನಲ್ಲಿ. ಸೊ ಯಾರ್ಯಾರು ನಾನು ಈ ವಿಡಿಯೋ ಕ್ಲಾಸ್ ಅನ್ನು ನೋಡ್ತಾ ಇದ್ರು, ಸೊ ಅದನ್ನ ಸಂಪೂರ್ಣವಾಗಿ ನೋಡಿ. ಸಾಕಷ್ಟು ವಿಡಿಯೋ ಕ್ಲಾಸ್ ಗಳನ್ನ ನಾನು ಶೇರ್ ಮಾಡಿದ್ದೀನ. ಸೊ ನಿಮ್ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ. ಸೊ ನಮ್ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಇನ್ನು ಈ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬೆಲ್ ಬಟನ್ ಅನ್ನ ಒತ್ತೋದ್ರ ಮೂಲಕ ಹೆಚ್ಚೆಚ್ಚು ವಿಡಿಯೋಗಳನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ಹಾಗಾದ್ರೆ ಇಲ್ಲಿ ಟುಡೇ ಈಸ್ ದ ಡ್ಯಾಶ್ ಡೇ ಆಫ್ ಮೈ ಲೈಫ್ ಅಂತ ಇದೆ ಹಿಯರ್. ಸೊ ಆರ್ಟಿಕಲ್ ದ ಬಂದಾಗೆ ರೂಲ್ ಹೇಳುತ್ತೆ ಯಾವಾಗ್ಲೂ ಸೂಪರ್ಲೇಟಿವ್ ಡಿಗ್ರಿ ಯೂಸ್ ಮಾಡಬೇಕು ಅಂತ ಹೇಳುತ್ತೆ ರೂಲ್. ಸೊ ಇಲ್ಲಿ ಆಪ್ಷನ್ಸ್ ಗಳೇನಿದೆ, ಮೋರ್ ಇಂಪಾರ್ಟೆಂಟ್ ಇದೆ, ಮೆನಿ ಮೋರ್. ಸೊ ಮೋರ್ ಅನ್ನೋದು ಇಲ್ಲಿ ಕಂಪ್ಯಾರಿಟಿವ್ ಆಗುತ್ತೆ. ಇದು ಇಂಪಾರ್ಟೆಂಟ್, ಮೋರ್ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್. ಸೊ ಅದರಲ್ಲಿ adjective 1, adjective 2, adjective 3 ನೋಡೋದಾದ್ರೆ ಇದು adjective 3, adjective 2 ಆಗುತ್ತೆ. ಸೊ ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋದು adjective 3 ಆಗುತ್ತೆ, ಇಂಪಾರ್ಟೆಂಟ್ ಅನ್ನೋದು adjective 1 ಆಗುತ್ತೆ. ಸೊ ಹಾಗಾದ್ರೆ ದ ಬಂದಲ್ಲಿ ನಾವು ಏನ್ ಯೂಸ್ ಮಾಡ್ತೀವ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ adjective 3, ಅದಕ್ಕೆ adjective 3 ಗೆ ಸೂಪರ್ಲೇಟಿವ್ ಡಿಗ್ರಿ ಅಂತ ಕರಿತೀವ. ಸೊ ಹಾಗಾದ್ರೆ ಟುಡೇ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೇ ಆಫ್ ಮೈ ಲೈಫ್ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಇಲ್ಲಿ ನಾವು ಕ್ವಶನ್ಸ್ ಗಳನ್ನು ಸರಿಯಾಗಿ ರೀಡ್ ಮಾಡ್ಬೇಕಾಗತ್ತೆ. ಸೊ ದ ಬಂದ್ರೆ adjective 3 ಇದೆಯೋ, adjective 3. ಸೊ ಆಪ್ಷನ್ ಡಿ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಕ್ಲಿಯರ್. ನೆಕ್ಸ್ಟ್ ಒನ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಈ ಧಾರವಾಡದಲ್ಲಿ ಏನ್ ಮಾಡ್ತದೆ, ರಾಜ್ಯ ಮಟ್ಟದ ಒಂದು ಜೀನಿಯಸ್ ಅವಾರ್ಡ್ ಅನ್ನು ಮಾಡ್ತಾ ಇದೆ. ಸ್ಪೆಷಲಿ ಅದು 4th ಅಥವಾ ಥರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳು ಕೂಡ ಇರ್ಬೋದು. ಫಾರ್ 4th or 3rd ಅದು ಸ್ಟೇಟು, CBSE, ICSE ಇದಕ್ಕೆ ಯಾವುದೇ ಒಂದು ಸರ್ ಇದು CBSE ಅಷ್ಟೇನಾ, ICSE ಅಷ್ಟೇನಾ? ನೋ, ಇಲ್ಲಿ ನಾವು ಸ್ಟೇಟು ಮತ್ತು CBSE, ICS ಮಕ್ಕಳು ಕೂಡ ಇದು ಎಕ್ಸಾಮ್ ಅನ್ನ ಬರೀಬಹುದು. ಓಕೆನಾ? ಸೊ ಹಾಗಾದ್ರೆ ಇಲ್ಲಿ ಯಾವ ಡೇಟ್ಗೆ ನಾವು ಈ ಎಕ್ಸಾಮ್ ಅನ್ನು ಮಾಡ್ತಾ ಇದ್ದೀವಿ ಅನ್ನೋದು ನೋಡೋದಾದ್ರೆ 16th ಮಾರ್ಚ್ 2025 ಅಂದ್ರೆ ಆ ಸಂಡೇ. ಸೊ ಸಮಯ 11:30. ಸೊ 11:30ಕ್ಕೆ. ಹಾಗಾದ್ರೆ ಇಲ್ಲಿ ಪರೀಕ್ಷೆಯನ್ನ ಬರೀತಕ್ಕಂತ ಸ್ಥಳ ಅಂದ್ರೆ ಇಲ್ಲಿ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಎಲ್ಲಿ ಬರುತ್ತೆ, ಈ ಆರ್ಯಭಟ PU ಕಾಲೇಜ್ ಅಪೋಸಿಟ್, ಎಲ್ಲಿ ಆ ಒಂದು ಕಲ್ಗಟ್ಟಿಗೆ ರೋಡ್ ಅಂತ ಹೇಳ್ಬಹುದು. ಸೊ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ನಂಬರ್ಗೆ ಕರೆಯನ್ನ ಮಾಡಿ.
ಕರೆಯನ್ನು ಮಾಡೋದ್ರ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ 4ನೇ ಕ್ವಶನ್ ಅನ್ನು ನೋಡಿದ್ರೆ ಇಲ್ಲಿ ಸೆಲೆಕ್ಟ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಹೇಳ್ತಾ ಇದೆ. ಫ್ರೆಂಚ್ ಈಸ್ ನೋಡಿ, ಮತ್ತೆ ಆರ್ಟಿಕಲ್ಗೆ ರಿಲೇಟೆಡ್ ಇರ್ತಕ್ಕಂಥದ್ದು. ಬಟ್ ಓಕೆ, ಇಲ್ಲಿ ಫ್ರೆಂಚ್ ಈಸ್ ಅಂತ ಕೇಳ್ತಾ ಇದ್ದೇನೆ. ಸೊ ನಾವು ಆರ್ಟಿಕಲ್ಸ್ ಗಳನ್ನ ಬಿಫೋರ್ ನಾವು ಯೂಸ್ ಮಾಡ್ತೀವಿ ಅನ್ನೋದನ್ನ ನಾನು ಪ್ರೀವಿಯಸ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಹಾಗಾದ್ರೆ ಇಲ್ಲಿ ಫ್ರೆಂಚ್ ಈಸ್ ಈಸಿ ಲ್ಯಾಂಗ್ವೇಜ್. ಸೊ ಆರ್ಟಿಕಲ್ಸ್ ಗಳನ್ನ ಯೂಸ್ ಮಾಡ್ಬೇಕಾದ್ರೆ ಲೆಟರ್ಸ್ ಆರ್ ನಾಟ್ ಇಂಪಾರ್ಟೆಂಟ್, ಲೆಟರ್ ಸೌಂಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದಿನ. ಸೊ ನೋಡಿ ಇಲ್ಲಿ ಈಸಿ, ಸೊ ಇಲ್ಲಿ ಏನ್ ಸೌಂಡ್ ಕೊಡ್ತಾ ಇದೆ? ಈಸಿ ಲ್ಯಾಂಗ್ವೇಜ್. ಸೊ ಓವೆಲ್ ಸೌಂಡ್ ಕೊಡ್ತಾ ಇದೆ. ಸೊ ಓವೆಲ್ ಸೌಂಡ್ ಬಂದಾಗ ನಾವು ಏನ್ ಯೂಸ್ ಮಾಡ್ಬೇಕು ಅಂತ ಹೇಳುತ್ತೆ ರೂಲು? ಆನ್. ಸೊ ಕಾನ್ಸನೆಂಟ್ ಸೌಂಡ್, ಲೆಟರ್ಸ್ ಆರ್ ನಾಟ್ ಇಂಪಾರ್ಟೆಂಟ್, ಲೆಟರ್ಗಳು ಇಂಪಾರ್ಟೆಂಟ್ ಅಲ್ಲ ನಾನು ಹೇಳ್ತಾ ಇರೋದು. ಈ ಫಾರ್ ಎಕ್ಸಾಂಪಲ್ ನಾನು ಲಾಸ್ಟ್ ಟೈಮ್ ಹೇಳಿದೆ ನಾನು ವಿಡಿಯೋ ಕ್ಲಾಸ್ ನಲ್ಲಿ, ಇವಾಗ ಯೂನಿವರ್ಸಿಟಿ ಅಂತ ಇದೆ. ಸೊ ಸರ್ ಇಲ್ಲಿ ಲೆಟರ್ ಯು ಇದೆ, ಸೊ ಯಾನ್ ಯೂಸ್ ಮಾಡಿಬಿಡೋಣ ಅಂತ ಹೇಳಿ ಏನಾದ್ರು ನಾವು ಯಾನ್ ಯೂಸ್ ಮಾಡಿದ್ರೆ ಇಟ್ ಇಸ್ ರಾಂಗ್. ಬಿಕಾಸ್ ಲೆಟರ್ ಇಟ್ ಇಸ್ ನಾಟ್ ಇಂಪಾರ್ಟೆಂಟ್, ಲೆಟರ್ ಸೌಂಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯೂನಿವರ್ಸಿಟಿ ಇಲ್ಲಿ ಯು ಇಟ್ ಶುಡ್ ಗಿವ್ಸ್ ಏನ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಸೌಂಡ್ ಅನ್ನ? ಇದು ವಾಯ್ ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ವಾಯ್ ಅನ್ನೋದು ಕಾನ್ಸನೆಂಟ್ ಸೌಂಡ್. ಇಲ್ಲಿ ಅ ಯೂನಿವರ್ಸಿಟಿ ಅಂತ ಹೇಳ್ಬೇಕು, ಆನ್ ಯೂನಿವರ್ಸಿಟಿ ಅಂತ ಹೇಳೋದಲ್ಲ. ಯಾಕೆ? ಇಲ್ಲಿ ಲೆಟರ್ ಯು ಇರ್ಬೋದು, ಬಟ್ ಸೌಂಡ್ ಏನಿದೆ ಅನ್ನೋದನ್ನ ನೋಡ್ಕೋಬೇಕಾಗತ್ತೆ. ಅ ಯೂನಿವರ್ಸಿಟಿ ಇಸ್ ದ ರೈಟ್ ಆನ್ಸರ್. ಬಟ್ ಅದೇ ರೀತಿಯಾಗಿ ಅಂಕಲ್ ಇದೆ, ಅಂಕಲ್, ಬಟ್ ಇಲ್ಲಿ ಕೂಡ ಯು ಇದೆ, ಬಟ್ ಸೌಂಡ್ ನೋಡ್ಕೋಬೇಕು. ದಿಸ್ ಲೆಟರ್ ಇಟ್ ಪ್ರೊಡ್ಯೂಸ್ ಅ ಸೌಂಡ್. ಇಟ್ ಈಸ್ ವಾಟ್? ಇಟ್ ಈಸ್ vowel sound. So we should take what before? An uncle. So ಇಲ್ಲಿ ಯು ಇದೆ, ಇಲ್ಲಿ ಯು ಇದೆ, ಬಟ್ ಲೆಟರ್ ಇಟ್ ಇಸ್ ನಾಟ್ ಇಂಪಾರ್ಟೆಂಟ್, ಲೆಟರ್ ಸೌಂಡ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಫೈನ್ ಯೂಸಸ್ ಆಫ್ ಆರ್ಟಿಕಲ್. ಸೊ ಆರ್ಟಿಕಲ್ಸ್ ಗಳನ್ನ ಯೂಸ್ ಮಾಡುವಾಗ, ಸೊ ಹಾಗಾದ್ರೆ ಫ್ರೆಂಚ್ ಈಸ್ ಆನ್. ಸೊ ಯಾನ್ ಏತಕ್ಕೆ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ ವೋವೆಲ್ ಸೌಂಡ್ ಇದೆ, ಆನ್ ಈಸಿ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಓಕೆನಾ? ಎಸ್, ನೆಕ್ಸ್ಟ್ ಒನ್. The fifth, okay, ಇಲ್ಲಿ ಫಿಫ್ತ್ ಕ್ವಶನ್ ನೋಡೋದಾದ್ರೆ ದ ಬೇಬಿ ವಾಸ್ ಡ್ಯಾಶ್ ಇನ್ ದ ರೂಮ್ ಅಂತ ಇದೆ. ಸೊ ಇಲ್ಲಿ ವಾಸ್ ಬಂದಿದೆ ಹೆಲ್ಪಿಂಗ್ ವರ್ಬು. ಸೊ ಟೆನ್ಸ್ ಗಳ ಬಗ್ಗೆ ನಮ್ಗೆ ನಾಲೆಜ್ ಇದ್ರೆ ವಾಸ್ ಬಂದ್ರೆ ಮೇನ್ ವರ್ಬ್ ಯೂಸ್ ಆಸ್ V4, ಅದು ಟೆನ್ಸ್ ಗಳಲ್ಲಿ. ಬಟ್ ಆಕ್ಟಿವೈಸ್ ಪ್ಯಾಸಿವೈಸ್ ಮಾಡುವಾಗ, ಆಕ್ಟಿವೈಸ್ ಇಂದ ಪ್ಯಾಸಿವೈಸ್ ಮಾಡುವಾಗ ಸೊ V3 ಗಳು ಇರುತ್ತೆ. ಬಟ್ ಇಲ್ಲಿ ದಿಸ್ ಸೆಂಟೆನ್ಸ್, ಈ ಒಂದು ಸೆಂಟೆನ್ಸ್ ಆಕ್ಟಿವೈಸ್ ಪ್ಯಾಸಿವೈಸ್ ನಲ್ಲಿಲ್ಲ, ಇದು ಟೆನ್ಸ್ ನಲ್ಲಿದೆ. ಸೊ ವಾಸ್ ಬಂದಾಗೆ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ V4 ವರ್ಬ್ 4 ಅನ್ನ ಯೂಸ್ ಮಾಡ್ತೀವ. ಅದಕ್ಕೆ V1 ING ಅಂತ ಕೂಡ ಹೇಳ್ಬಹುದು. ಸೊ ಹಾಗಾದ್ರೆ ಇಲ್ಲಿ ವಾಸ್ ಬಂದಿದೆ, ಸ್ಲೀಪ್. ಓಕೆ, ಸ್ಲೀಪ್ ಅನ್ನೋದು ಬರೋದಿಲ್ಲ, ಇಟ್ಸ್ ನಾಟ್ ಸೂಟೇಬಲ್ ಬಿಕಾಸ್ ವಾಸ್ ಇದೆ. ವಾಸ್ ಅಥವಾ ವರ್ ಯೂಸ್ ಬಂದ್ರೆ ನಾವು V4 ಯೂಸ್ ಮಾಡ್ಬೇಕು. ಸೊ ವಿಲ್ ಸ್ಲೀಪ್ ಎಲ್ಲಿ ಯೂಸ್ ಮಾಡ್ತೀವ? ಸಿಂಪಲ್ ಫ್ಯೂಚರ್. ಸೊ ವಿಲ್ ಬಿ ಸ್ಲೀಪಿಂಗ್, ವಿಲ್ ಬಿ ಇದು ಕೂಡ ಫ್ಯೂಚರ್ ಟೆನ್ಸ್ ನಲ್ಲಿ ಯೂಸ್ ಮಾಡೋದು. ಬಟ್ ಇಲ್ಲಿ ವಾಸ್ ಬಂದಿದೆ, ವಾಸ್ ಬಂದಾಗೆ V4 ಯೂಸ್ ಮಾಡೋಣ. ಆಪ್ಷನ್ ಬಿ, ಸ್ಲೀಪಿಂಗ್ ಇಸ್ ದ ರೈಟ್ ಆನ್ಸರ್. ದ ಬೇಬಿ ವಾಸ್ ಸ್ಲೀಪಿಂಗ್ ಇನ್ ದ ರೂಮ್ ಅಂತ ಹೇಳ್ಬಹುದು. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋದಾದ್ರೆ ಚೂಸ್ ದ ಕರೆಕ್ಟ್ ಪ್ರೊನೌನ್ ಟು ಫಿಲ್ ಇನ್ ದ ಬ್ಲಾಂಕ್. ಸೊ 2022 ನಲ್ಲಿ ಕೇಳಿರ್ತಕ್ಕಂಥದ್ದು ಈ ಪ್ರೊನೌನ್ ಗಳಲ್ಲಿ. ಸೊ 9 kinds ಆಫ್ ಪ್ರೊನೌನ್ ಬಗ್ಗೆ ನಾನು ಪ್ರೀವಿಯಸ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಹಾಗಾದ್ರೆ ಇಲ್ಲಿ ರಿಲೇಟಿವ್ ಪ್ರೊನೌನ್ ಮತ್ತು ಇಂಟ್ರಾಗೇಟಿವ್ ಪ್ರೊನೌನ್ ಅಂತ ಬರುತ್ತೆ. ರಿಲೇಟಿವ್ ಪ್ರೊನೌನ್ ಅಂತಂದ್ರೆ ಎರಡು ವಾಕ್ಯಗಳನ್ನ, ಇಟ್ ಕ್ಯಾನ್ ಜಾಯಿನ್ 2 sentences ಟುಗೆದರ್. ಸೊ ಹಾಗಾದ್ರೆ ಇಲ್ಲಿ ಈಸ್ ಸಿ ದ ಗರ್ಲ್, ಈಸ್ ಸಿ ದ ಗರ್ಲ್ ಹಿಯರ್ ಇಲ್ಲಿ ಒಂದು ಸೆಂಟೆನ್ಸ್ ಇದೆ. ಓನ್ ದ ಫಸ್ಟ್ ಪ್ರೈಸ್,
ಇಲ್ಲಿ ಎರಡು ವಾಕ್ಯಗಳನ್ನು ಕೂಡಿಸ್ತಕ್ಕಂಥದ್ದು. ಸೊ ಅದಕ್ಕೆ ನಾವು ರಿಲೇಟಿವ್ ಅಂದ್ರೆ ಲಿಂಕ್ ಅಂದ್ರೆ ಸಂಬಂಧ ಬೆಳೆಸ್ತಕ್ಕಂಥದ್ದು. ಸೊ ಯಾವುದು ಇಲ್ಲಿ ಸೂಟೇಬಲ್ ಪ್ರನೌನ್? ದಟ್ ಅನ್ನೋದು ಒಂದು ಪ್ರನೌನ್, ಹೂಮ್ ಅನ್ನೋದು ಪ್ರನೌನ್, ಹುಯಿಚ್ ಅನ್ನೋದು ಪ್ರನೌನ್, ಹೂ. ಬಟ್ ನೋಡ್ಲಿಕ್ಕೆ WH ವರ್ಡ್ ಅಂತ ಕಾಣ್ತಾ ಇದೆ, ಬಟ್ ಇಲ್ಲಿ ಇವುಗಳೆಲ್ಲ ಪ್ರನೌನ್ಗಳು. ಸೊ 9 kinds ಆಫ್ ಪ್ರನೌನ್ಗಳು ಬರುತ್ತೆ. ಓಕೆನಾ? ಹಾಗಾದ್ರೆ ಈಸಿ ದ ಗರ್ಲ್, ಇಲ್ಲಿ ಹುಯಿಚ್ ಅನ್ನೋದು ನಾವು ಏತಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಹುಯಿಚ್ ಅನ್ನೋದು ಸೊ ಆಬ್ಜೆಕ್ಟಿವ್ಸ್, ವಸ್ತುಗಳಿಗೆ ಯೂಸ್ ಮಾಡ್ತೀವ ಹುಯಿಚ್. ಸೊ ಹಾಗಾದ್ರೆ ಇಲ್ಲಿ ಗರ್ಲ್ ಬಗ್ಗೆ ಹೇಳ್ತಾ ಇದೀವ ನಾವು, ಹುಯಿಚ್, ಡೋಂಟ್ ಯೂಸ್ ಹುಯಿಚ್. ಸೊ ದಟ್ ಅನ್ನೋದು ಆಲ್ಮೋಸ್ಟ್ ಆಗಿ ನಾವು ವಸ್ತುಗಳು, ಸ್ಥಳಗಳಿದ್ದಾಗ ಯೂಸ್ ಮಾಡ್ತೀವ. ಸೊ ಅದರಲ್ಲಿ ನಮ್ಗೆ ಡೌಟ್ ಇದೆ, ಹೂ, ಮೂ ಅಥವಾ ಹೂ. ಸೊ ನೋಡ್ಕೋಬೇಕು ನಾವು ಆ ಒಂದು ವರ್ಡ್ಸ್ ಗಳನ್ನ ಇಲ್ಲಿ ಯೂಸ್ ಮಾಡ್ಕೊಳ್ಳಿ. ಹೂಮ್ ಹಾಕಿ ಇದನ್ನೇ ಒಮ್ಮೆ ರೀಡ್ ಮಾಡಿ. ಈ ಸಿ ದ ಗರ್ಲ್ ಹೂಮ್ ಓನ್ ದ ಫಸ್ಟ್ ಪ್ರೈಸ್. ನೋ, ಈ ಸೆಂಟೆನ್ಸ್ ಸರಿ ಆಗುತ್ತಾ? ನೋ. ಈ ಸಿ ದ ಗರ್ಲ್ ಹೂ ಓನ್ ದ ಫಸ್ಟ್ ಪ್ರೈಸ್. ಸೊ ಸೆಂಟೆನ್ಸ್ ಇದು ನೋಡಿ ಸೂಟೇಬಲ್ ಆಗುತ್ತೆ ಈ ಸೆಂಟೆನ್ಸ್ಗೆ. ಯಾವುದು? ಈ ಹೂ. ಈ ಸಿ ದ ಗರ್ಲ್ ಹೂ ಓನ್ ದ ಫಸ್ಟ್ ಪ್ರೈಸ್. ಯಸ್. ಓಕೆ, ಹಾಗಾದ್ರೆ ಇಲ್ಲಿ ರಿಲೇಟಿವ್, ಈ ಒಂದು ಹೂ ಅನ್ನೋದು ರಿಲೇಟಿವ್ ಪ್ರನೌನ್, ಎರಡು ವಾಕ್ಯಗಳನ್ನು ಕೂಡಿಸ್ತಾ ಇದೆ. ಸೊ ಆನ್ಸರ್ ಫಾರ್ 6th one ಆಪ್ಷನ್ ಡಿ, ಹೂ. ಸೊ ಹಾಗಾದ್ರೆ ನೆಕ್ಸ್ಟ್, ಐ ಹೋಪ್ ಯು ಅಂಡರ್ಸ್ಟುಡ್, ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನ. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋದಾದ್ರೆ, ಕನ್ಫ್ಯೂಷನ್ ವರ್ಡ್ ಅಂತ ಹೇಳ್ತೀವ ನಾವು, ಅಥವಾ ಹೋಮೋಫೋನ್ಸ್ ಗಳು ಅಂತ ಹೇಳ್ತೀವ. ಆ ಹೋಮೋಫೋನ್ ಇಸ್ ಅ ವರ್ಡ್ ವಿಚ್ ಗಿವ್ಸ್ ಅಸ್ ಸೇಮ್ ಪ್ರೊನೌನ್ಸಿಯೇಷನ್ ಬಟ್ ಡಿಫರೆಂಟ್ ಸ್ಪೆಲ್ಲಿಂಗ್ ಅಂಡ್ ಡಿಫರೆಂಟ್ ಮೀನಿಂಗ್ ಅಂತ ಹೇಳ್ತೀವ. ಬಟ್ ಇಲ್ಲಿ ದೇರು ನಮ್ ಕನ್ಫ್ಯೂಷನ್ ಮಾಡ್ತಿದ್ದೇನೆ, ದೇರ್ ಅಂಡ್ ದೇರ್. ಸೊ ಹಾಗಾದ್ರೆ ಇಲ್ಲಿ ದೇ ಲೆಫ್ಟ್ ಡ್ಯಾಶ್ ದ ಶೂಸ್ ಆನ್ ದ ಫ್ಲೋರ್ ಆಸ್ ಡ್ಯಾಶ್ ವಾಸ್ ನೋ ಸ್ಪೇಸ್ ಆನ್ ದ ಶೂ ರ್ಯಾಕ್. ಸೊ ಹಾಗಾದ್ರೆ ಇಲ್ಲಿ ದೇ ಲೆಫ್ಟ್. ಸೊ ಅವ್ರು ಏನ್ ಮಾಡಿದ್ರಂತೆ? ದೇ ಲೆಫ್ಟ್. ಸೊ ಕ್ವಶನ್ ಅನ್ನ ಪ್ರಾಪರ್ ಆಗಿ ರೀಡ್ ಮಾಡಿ. ದೇ ಲೆಫ್ಟ್ ದೇರ್ ಅಂತ ಹಾಕ್ಬೇಕಾಗತ್ತೆ. ನೋಡಿ, ದೇ ಇದು ಶಾರ್ಟ್ ಫಾರ್ಮ್ ಬರೆದಿದ್ದಾರೆ, ದೇ ಆರ್ ಶಾರ್ಟ್ ಫಾರ್ಮ್ ದೇರ್ ಆಗುತ್ತೆ. ಇಟ್ಸ್ ನಾಟ್ ಸೂಟೇಬಲ್. ಸೊ ಹಾಗಾದ್ರೆ ಇಲ್ಲಿ ಇದು ಸೂಟೇಬಲ್ ಆಗೋದಿಲ್ಲ, ಬಿಟ್ಬಿಡಿ. ಸೊ ನಮ್ಗೆ ಡೌಟ್ ಇದೆ, ದೇರ್ ಇದೆ, ಯಾವ ದೇರ್ ಯೂಸ್ ಮಾಡೋಣ? ಸೊ ದೇ ಲೆಫ್ಟ್ ದೇರ್, THEIR, ದೇರ್. ಸೊ ಹಾಗಾದ್ರೆ ಇಲ್ಲಿ ನಮ್ಗೆ ಬಿ ಮತ್ತು ಡಿ ದಲ್ಲಿ ಡೌಟ್ ಇದೆ. ದೇ ಲೆಫ್ಟ್ ದೇರ್ ಶೂಸ್ ಆನ್ ದ ಫ್ಲೋರ್ ಆಸ್ ದೇರ್ ವಾಸ್. ಸೊ ದೇರ್ ಅಂದ್ರೆ ಅಲ್ಲಿ, THERE. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಹಾಗಾದ್ರೆ ದೇರ್ ಅಂದ್ರೆ ಎಲ್ಲಿ? ಶೂ ರ್ಯಾಕ್ ನಲ್ಲಿ ಸ್ಥಳ ಇರಲಿಲ್ಲ ಅಂತೆ. ದೇರ್ ವಾಸ್ ನೋ ಸ್ಪೇಸ್ ಆನ್ ದ ಶೂ ರ್ಯಾಕ್. ಸೊ ದೇ ಲೆಫ್ಟ್ ದೇರ್ ಶೂಸ್ ಆನ್ ದ ಫ್ಲೋರ್ ಮೇಲೆ ಬಿಟ್ರಂತ ಅದಕ್ಕೆ. ಸೊ ಹಾಗಾದ್ರೆ ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ? ಕನ್ಫ್ಯೂಷನ್ ಬೇಡ, ಇಲ್ಲಿ ದೇರ್ ಇದೆ, ಇಲ್ಲಿ ದೇರ್ ಇದೆ, ಬಟ್ ಇಲ್ಲಿ ಚೇಂಜ್ ಮಾಡಿಬಿಟ್ಟಿದ್ದಾನೆ, ದೇ ಆರ್ ಯೂಸ್ ಮಾಡ್ತಾ ಇದ್ದಾನೆ. ಇದು ಇಟ್ಸ್ ನಾಟ್ ಸೂಟೇಬಲ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಸೊ ಹಾಗಾದ್ರೆ ಇಲ್ಲಿ 7th one ಆಪ್ಷನ್ ಬಿ ಆಗುತ್ತೆ. ನೆಕ್ಸ್ಟ್, ಈ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರ್, ಈ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಏನ್ ಮಾಡ್ತಾ ಇದ್ರೆ, ಈ ಒಂದು ವಿಶೇಷವಾಗಿ 6th, 7th, 8th ಮತ್ತು 9th SSLC ಮಕ್ಕಳಿಗೆ ಈ ಸಮರ್ ವೆಕೇಶನ್ ಕ್ಲಾಸಸ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅದು ಐಕಾನ್ ಫ್ಯೂಚರ್ ಇಂಟರ್ನ್ಯಾಷನಲ್ ಸ್ಕೂಲ್ ನಲ್ಲಿ. ಸೊ ದೋಸ್ ಆರ್ ಇಂಟ್ರೆಸ್ಟೆಡ್. ಸೊ ಯಾರ್ಯಾರಿಗೆ ಆಸಕ್ತಿ ಇದೆಯೋ, ಈಗ ಆಲ್ರೆಡಿ ಪ್ರವೇಶಗಳು ಪ್ರಾರಂಭವಾಗಿದೆ. ಸೊ ಇಫ್ ಯು ವಾಂಟ್ ಮೋರ್ ಇನ್ಫಾರ್ಮೇಶನ್, ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ನಂಬರ್ಗಳಿಗೆ ಕರೆಯನ್ನ ಮಾಡುವ ಮೂಲಕ ಪ್ರವೇಶವನ್ನ ಪಡ್ಕೊಳ್ಳಿ ಅಥವಾ ಮಾಹಿತಿಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ. ಸೊ 8th question. ಸೊ ಓಕೆ, ನೆಕ್ಸ್ಟ್ ಒನ್. ಇಲ್ಲಿ 8th question ಅನ್ನ ನೋಡೋದಾದ್ರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಬರುತ್ತೆ. ಸೊ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ನಲ್ಲಿ ಚೂಸ್ ದ ಕರೆಕ್ಟ್ ಆಪ್ಷನ್. 2023 ಅಲ್ಲಿ ಒಂದು ಕ್ವಶನ್ ಅನ್ನ ರೈಸ್ ಮಾಡಿದೆ. ದ ಹಾಬಿ ಆಫ್ ದ ಕಲೆಕ್ಟಿಂಗ್ ಸ್ಟಾಂಪ್ ಈಸ್ ಕಾಲ್ಡ್. ಸೊ ನಾವೇನ್ ಮಾಡ್ತೀವ, ಕೆಲವು ಸ್ಟಾಂಪ್ಸ್ ಗಳನ್ನ ಕಲೆಕ್ಟ್ ಮಾಡ್ತಕ್ಕಂತ ಒಂದು ಹಾಬಿ ಇರುತ್ತೆ. ಸೊ ಅದಕ್ಕೆ ನಾವ್ ಏನಂತ ಕರಿತೀವ ಅಂತ ಕೇಳ್ತಾ ಇದ್ದೇನೆ. ಅಥವಾ ಕೆಲವು ಜನ ಏನ್ ಮಾಡ್ತಾರೆ, ಹಳೆಯ ಕಾಲದ ನಾಣ್ಯಗಳನ್ನು ಕಲೆಕ್ಟ್ ಮಾಡ್ಕೊತಾ ಹೋಗ್ತಾರೆ, ಅದಕ್ಕೆ ಏನಂತ ಹೇಳ್ಬೋದು ನಾವು. ಓಕೆ, ಸೊ ಹಾಗಾದ್ರೆ ಇಲ್ಲಿ ನೋಡೋದಾದ್ರೆ ಸಮ್ ಆಪ್ಷನ್ ದರ್ ಇಸ್ ಗಿವನ್ ಸಮ್ ಆಪ್ಷನ್ಸ್ ಆಸ್ ವೆಲ್ ಆಸ್. ಸೊ ಯಾವ ರೀತಿಯಾಗಿ ಇಲ್ಲಿ
ಫಿಲಾಟಲಿ ಅಂತ ಕೊಟ್ಟಿದ್ದಾನೆ. ಸೊ ನಮ್ಗೆ ಅದ್ರ ಮೀನಿಂಗ್ ಗೊತ್ತಿರ್ಬೇಕು. ಫಿಲಾಟಲಿ ಅಂತಂದ್ರೆ ಏನು? ಈ ಒಂದು ಸ್ಟಾಂಪ್ ಗಳನ್ನ ಕಲೆಕ್ಟ್ ಮಾಡ್ತಕ್ಕಂತ ಹವ್ಯಾಸಕ್ಕೆ ನಾವು ಫಿಲಾಟಲಿ ಅಂತ ಕರಿತೀವ. ಸೊ ಫ್ಯಾಷನ್ ಡಿಸೈನ್ ಅಂತ ಬರೋದಿಲ್ಲ. ಫ್ಯಾಷನ್ ಡಿಸೈನ್ ಅಂದ್ರೆ ನಿಮ್ಗೆ ಗೊತ್ತಿದೆ. ಸೊ ನ್ಯೂಮ್ಯಾಸ್ಮೆಟಿಕ್ಸ್ ಅಂತಂದ್ರೆ ಏನು? ನ್ಯೂಮ್ಯಾಸ್ಮೆಟಿಕ್ಸ್ ಅಂತಂದ್ರೆ ನಾಣ್ಯಗಳನ್ನ ಕಲೆಕ್ಟ್ ಮಾಡ್ತಕ್ಕಂತ ಹವ್ಯಾಸ. ಸೊ ಹಳೆ ನಾಣ್ಯಗಳಿರ್ಬೋದು, ಸೊ ಈ ಒಂದು ಬೇರೆ ಬೇರೆ ದೇಶದ ನಾಣ್ಯಗಳಿರ್ಬೋದು, ಅವುಗಳನ್ನ ಕಲೆಕ್ಟ್ ಮಾಡ್ತಕ್ಕಂತ ಒಂದು ಹವ್ಯಾಸಕ್ಕೆ ನಾವು ನ್ಯೂಮ್ಯಾಸ್ಮೆಟಿಕ್ಸ್ ಅಂತ ಕರಿತೀವ. ನೋಮ್ಯಾಡ್ ನೋಮ್ಯಾಡ್ ಅಂದ್ರೇನು? a person who travels one place to another place. ಸೊ ಅದೇ ಒಂದು ಸ್ಥಳದಿಂದ ನಾವು ಅಲೆಮಾರಿಗಳು ಅಂತ ಹೇಳ್ತೀವ. ಸೊ ಆ ಅಲೆಮಾರಿಗಳಿಗೆ ನೋಮ್ಯಾಡ್ ಅಂತ ಕರಿತೀವ. ಬಟ್ ಇಲ್ಲಿ ಕ್ವಶನ್ಸ್ ಏನಿದೆ, ಹಾಬಿ ಆಫ್ ಕಲೆಕ್ಟಿಂಗ್ ಸ್ಟಾಂಪ್ ಅಂತ ಕೇಳ್ತಾ ಇದ್ದೇನೆ. ಸೊ ಆನ್ಸರ್ ಫಾರ್ ಫಿಲಾಟಲಿ. ಸೊ ಇಂಥ ಕ್ವಶನ್ಸ್ ಗಳನ್ನು ಕೂಡ ನಿಮ್ಗೆ ರೈಸ್ ಮಾಡಬಹುದು ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ನಲ್ಲಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋದಾದ್ರೆ, fill in the blank with the appropriate option. Either work hard dash give up studies. ಸೊ ನಾನ್ ಈ ಕಂಜಂಕ್ಷನ್ ಅಲ್ಲಿ ಕೋಆರ್ಡಿನೇಟ್ ಕಂಜಂಕ್ಷನ್, ಸಬಾರ್ಡಿನೇಟ್ ಕಂಜಂಕ್ಷನ್, ಕೋರಿಲೇಟಿವ್ ಕಂಜಂಕ್ಷನ್ ಅಂತೆ ಬರುತ್ತೆ. ಹಾಗಾದ್ರೆ ಈ ಕೋರಿಲೇಟಿವ್ ಕಂಜಂಕ್ಷನ್ ಅಲ್ಲಿ ನಾವು ಅದ್ರ ಬಗ್ಗೆ ಕೇಳಿದ್ವ. ಐದರ್ ಆರ್, ನೇದರ್ ನಾರ್, ಸೊ ನಾಟ್ ಓನ್ಲಿ ಬಟ್ ಆಲ್ಸೋ, ಸೊ ದ್ಯಾಟ್ ಸಾಕಷ್ಟು ಅವು ನೋಡ್ಲಿಕ್ಕೆ ಪೇರ್ ಪೇರ್ ಅಂದ್ರೆ ಜೊತೆಯಾಗಿರ್ತವೆ. ಐದರ್ ಆರ್, ಬೋತ್ ಅಂಡ್, ನಾಟ್ ಓನ್ಲಿ ಬಟ್ ಆಲ್ಸೋ. ಓಕೆ, ಈ ರೀತಿಯಾಗಿ. ಬಟ್ ಇಲ್ಲಿ ಐದರ್ ಕೊಟ್ಟಿದ್ದಾರೆ. ಸೊ ಐದರ್ ಅನ್ನೋದು ಪಾಸಿಟಿವ್ ನಲ್ಲಿ ಯೂಸ್ ಮಾಡ್ತೀವ, ನೇದರ್ ನಾರ್ ಅನ್ನೋದು ನೆಗೆಟಿವ್ ನಲ್ಲಿ ಯೂಸ್ ಮಾಡ್ತೀವ. ಸೊ ಹಾಗಾದ್ರೆ ಇಲ್ಲಿ ಐದರ್ ಬಂದ್ರೆ ಅದಕ್ಕೆ ಯಾವ ವರ್ಡ್ ಅನ್ನ ನಾವು ಯೂಸ್ ಮಾಡ್ಬೇಕಂದ್ರೆ ನಾರ್ ಬರೋದಿಲ್ಲ. ಯಾಕಂದ್ರೆ ನೇದರ್ ಬಂದ್ರೆ ನಾರ್ ಬರುತ್ತೆ, ಬೋತ್ ಬಂದ್ರೆ ಅಂಡ್. ಓಕೆ, ಬೋತ್ ಅಂಡ್ ಬರುತ್ತೆ. ಸೊ ನಾಟ್ ಓನ್ಲಿ, ಓಕೆ, ಇಲ್ಲಿ ಬಟ್ ಬರೋದಿಲ್ಲ. ಐದರ್ ಬಂದ್ರೆ ಆರ್ ಬರುತ್ತೆ. ಇದು ಕೋರಿಲೇಟಿವ್ ಕನ್ವೆನ್ಷನ್. ಐದರ್ ವರ್ಕ್ ಹಾರ್ಡ್ ಆರ್ ಗಿವ್ ಅಪ್ ಸ್ಟಡೀಸ್. ಓಕೆ, ನೀವು ಹಾರ್ಡ್ ವರ್ಕ್ ಮಾಡು ಅಥವಾ ಸ್ಟಡಿಯನ್ನ ಬಿಟ್ಬಿಡು. ಗಿವ್ ಅಪ್ ಅಂದ್ರೆ ಬಿಟ್ಬಿಡೋದು. ಸೊ ಇಲ್ಲಿ ಐದರ್ ಬಂದ್ರೆ ಆರ್ ಕಂಪಲ್ಸರಿ ನಾವು ಯೂಸ್ ಮಾಡ್ಬೇಕಾಗತ್ತೆ. ಸೊ ನೇದರ್ ಬಂದ್ರೆ ನಾರ್ ಯೂಸ್ ಮಾಡ್ಕೊಳ್ಳಿ, ನಾಟ್ ಓನ್ಲಿ ಬಂದ್ರೆ ಬಟ್ ಆಲ್ಸೋ, ಬೋತ್ ಬಂದ್ರೆ ಅಂಡ್ ಯೂಸ್ ಮಾಡ್ಕೊಳ್ಳಿ. ಸೊ ಈ ರೀತಿ. ಸೊ ಬಂದ್ರೆ ದಟ್ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಎಸ್. ಹಾರ್ಡ್ಲಿ ಬಂದ್ರೆ ವ್ಯಾನ್ ಯೂಸ್ ಮಾಡ್ಕೊಳ್ಳಿ. ಈ ರೀತಿ ಕೋರಿಲೇಟಿವ್ ಕಂಜಂಕ್ಷನ್ಸ್ ಗಳು ಬರ್ತವೆ. ಸೊ ಅದನ್ನೇ ಮುಂದಿನ ಕ್ಲಾಸ್ ನಲ್ಲಿ ಕೂಡ ನಾನು ಹೆಚ್ಚಿನ ಒಂದು ಮಾಹಿತಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋದಾದ್ರೆ, the last question ಕೊನೆಯದಾಗಿ ನೋಡೋದಾದ್ರೆ, the child has been missing yesterday. So dash yesterday. ಸೊ ಇಲ್ಲಿ ಪಾಯಿಂಟ್ ಆಫ್ ಟೈಮ್ ಅಂಡ್ ಪೀರಿಯಡ್ ಆಫ್ ಟೈಮ್ ಅಂತ ಬರುತ್ತೆ ಇಂಗ್ಲಿಷ್ ನಲ್ಲಿ. ಸೊ ಪಾಯಿಂಟ್ ಆಫ್ ಟೈಮ್ ಅಂತಂದ್ರೆ ನಿರ್ದಿಷ್ಟವಾದಂತ ಒಂದು ಸಮಯದ ಬಗ್ಗೆ ಹೇಳೋದು. ಪೀರಿಯಡ್ ಆಫ್ ಟೈಮ್ ಅಂದ್ರೆ ದೇರ್ ಇಸ್ ನೋ ಎನಿ ಸ್ಪೆಸಿಫಿಕ್ ಟೈಮ್. ಸೊ ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. I have been teaching dash 2014 ಅಂತ ಹೇಳೋಣ. ಸೊ ಒಂದು ಸ್ಪೆಸಿಫಿಕ್ ಟೈಮ್ ಅನ್ನು ಕೊಡ್ತಾ ಇದ್ದೀನಿ ನಾನು. ಸೊ ಹಿಂಗೆ ಅದಕ್ಕೆ ಪಾಯಿಂಟ್ ಆಫ್ ಟೈಮ್ ಅಂತ ಹೇಳ್ತೀವಿ ನಾವು. ಸ್ಪೆಸಿಫಿಕ್ ಅದು ಇಯರ್ ಇರ್ಬೋದು, ಮಂತ್ ಇರ್ಬೋದು, ಟೈಮ್ ಇರ್ಬೋದು, ಡೇ ಇರ್ಬೋದು. ಹಿಂಗೆ ಪಾಯಿಂಟ್ ಆಫ್ ಟೈಮ್ ಅಂದ್ರೆ ಸಿನ್ಸ್ ಅನ್ನೋದು ಯೂಸ್ ಮಾಡ್ಬೇಕು. ಸೊ ಪೀರಿಯಡ್ ಆಫ್ ಟೈಮ್ ಅಂದ್ರೆ ಹೆಂಗಿರುತ್ತೆ? I have been teaching dash 10 years. ಈ ಒಂದು ಸೆಂಟೆನ್ಸ್ ನೋಡಿದ್ರೆ 10 years ಯಾವ ಇಯರ್ ನಿಂದ ಯಾವ ಇಯರ್ಗೆ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ನಮ್ಗೆ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ 10 years ಯಾವ 10 years ವಿ ಡೋಂಟ್ ನೋ ಎಕ್ಸಾಕ್ಟ್ ಆಗಿ, ನಮ್ಗೆ ಗೊತ್ತಿಲ್ಲ ಅಲ್ಲಿ. ಸೊ ಅದನ್ನ ನಾವು ಪೀರಿಯಡ್ ಆಫ್ ಟೈಮ್ ಅಂತ ಹೇಳ್ತೀವ. ಸೊ ಪೀರಿಯಡ್ ಆಫ್ ಟೈಮ್ ಅಂದ್ರೆ ನಾವ್ ಏನ್ ಯೂಸ್ ಮಾಡ್ಬೇಕು? ಫಾರ್ ಯೂಸ್ ಮಾಡ್ಬೇಕು. ಪಾಯಿಂಟ್ ಆಫ್ ಟೈಮ್ ಅಂದ್ರೆ ಸಿನ್ಸ್ ಯೂಸ್ ಮಾಡ್ಬೇಕು. ಇಲ್ಲಿ ನೋಡೋಣ, ಎಸ್ಟರ್ಡೇ ಅಂತ ಕೊಟ್ಟಿದ ನಾವು. ಸೊ ನಿನ್ನೆ ದಿನ ನಿರ್ದಿಷ್ಟವಾಗಿ ಹೇಳ್ತಾನೆ, ನಿನ್ನೆ ದಿನ. ಸೊ ಹಾಗಾದ್ರೆ ಇದು ಪಾಯಿಂಟ್ ಆಫ್ ಟೈಮ್ ಇದೆ. ಸೊ ಪಾಯಿಂಟ್ ಆಫ್ ಟೈಮ್ ಅಂದಾಗ ನಾವು ಸಿನ್ಸ್ ಯೂಸ್ ಮಾಡ್ಬೇಕು. ಸೊ ಹಾಗಾದ್ರೆ ಇಲ್ಲಿ ದ ಚೈಲ್ಡ್ ಹ್ಯಾಸ್ ಬೀನ್ ಮಿಸ್ಸಿಂಗ್ ಸಿನ್ಸ್ ಯಸ್ಟರ್ಡೇ. ಸೊ ಇದು 2019 ನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕ್ವಶನ್ ಅಂತ ಹೇಳ್ಬಹುದು.
ಓಕೆ, ಸೊ ಸ್ಟಿಲ್ ಇದುವರೆಗೂ ನಾವು ಇನ್ ಟುಡೇಸ್ ಕ್ಲಾಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಅದರಲ್ಲಿ ಒಂದು 10 ಕ್ವಶನ್ಸ್ ಗಳ ಬಗ್ಗೆ ನಾನು ಡಿಸ್ಕಸ್ ಮಾಡಿದೆ. ಐ ಹೋಪ್ ಯು ಅಂಡರ್ಸ್ಟುಡ್, ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನ. ಸೊ ಕೊನೆಯದಾಗಿ ಇದುವರೆಗೂ ಈ ಒಂದು ವಿಡಿಯೋ ಕ್ಲಾಸ್ ಅನ್ನ ಯಾರ್ಯಾರು ನೋಡ್ತಾ ಇದ್ರೋ, ಇನ್ನು ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಗಳಿಗೆ ಕೂಡ ಇದನ್ನ ಶೇರ್ ಮಾಡಿ. ಸೊ ಇನ್ನ ಬೆಲ್ ಬಟನ್ ಅನ್ನು ಒತ್ತುವುದರ ಮೂಲಕ ಹೆಚ್ಚೆಚ್ಚು ವಿಡಿಯೋಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ಒಂದು ನಂಬರ್ಗಳಿಗೆ ಕರೆಯನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಪಡ್ಕೊಳ್ಳಿ, ಪ್ರವೇಶವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನಾನು ಈ ಒಂದು ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.